ಅಸೀರ್ಗಢ ಕೋಟೆಯ ಬಳಿ ಚಿನ್ನಕ್ಕಾಗಿ ಮುಗಿಬಿದ್ದಿದ್ದಾರೆ ಮಂದಿ. ಮೊಘಲರ ಕಾಲದ ಚಿನ್ನ ಕೋಟೆಯ ಬಳಿ ಇಟ್ಟಿದ್ದಾರೆ ಅನ್ನುವಂತಹ ನಂಬಿಕೆ. ಸಿನಿಮಾ ನೋಡಿ ಕೋಟೆಯ ಬಳಿ ನೆಲ ಅಗೆದಿದ್ದಾರೆ ಜನ. ಚಿನ್ನಕ್ಕಾಗಿ ಚಲನಚಿತ್ರವನ್ನ ನೋಡ್ಬಿಟ್ಟು ಈ ರೀತಿಯಾಗಿ ಜನ ಮುಗಿಬಿದ್ದಿದ್ದಾರೆ. ಮೊಘಲರ ಕಾಲದ ಚಿನ್ನ ಕೋಟೆಯ ಬಳಿ ಇಟ್ಟಿದ್ದಾರೆ ಅಂತ ಹೇಳಿ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ. ಸಿನಿಮಾ ನೋಡಿ ಕೋಟೆಯ ಬಳಿ ನೆಲ ಅಗೆದಿದ್ದಾರೆ ಜನರು. ಮಧ್ಯಪ್ರದೇಶದ ಬರ್ಹಂಪುರದಲ್ಲಿ ಅಸೀರ್ಗಢ ಕೋಟೆಯಲ್ಲಿ ಆಗಿರುವಂತಹ ಘಟನೆ ಇದು. ರಾತ್ರಿ 7 ಗಂಟೆಯಿಂದ ಬೆಳಿಗ್ಗೆ 3 ಗಂಟೆಯವರೆಗೂ ಕೂಡ ಚಿನ್ನಕ್ಕಾಗಿ ಶೋಧ ಕಾರ್ಯವನ್ನ ನಡೆಸಿದ್ದಾರೆ. ಪೊಲೀಸರು ಎಂಟ್ರಿ ಆಗ್ತಾ ಇದ್ದಂತೆ ಸ್ಥಳದಿಂದ ಎಲ್ಲ ಜನರು ಕೂಡ ಪರಾರಿಯಾಗಿದ್ದಾರೆ. ಒಂದು ಸಿನಿಮಾ ಜನರಿಗೆ ಎಷ್ಟರ ಮಟ್ಟಿಗೆ ಪ್ರೇರಣೆ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತಾನೆ ಹೇಳಬಹುದು. ಸ್ಪಷ್ಟವಾಗಿ ಅವರು ಕೂಡ ಚಿತ್ರ ತೆಗೆಯುವಂತಹ ಸಂದರ್ಭದಲ್ಲಿ ಉಲ್ಲೇಖ ಮಾಡಿರ್ತಾರೆ. ಹೆಸರು ಒಡೆಯುವಂತಹ ಸಂದರ್ಭದಲ್ಲಿ ಇದೊಂದು ಕಾಲ್ಪನಿಕ ಕಥೆ ಅಥವಾ ಮತ್ತೊಂದು ಮಗದೊಂದು ಅಂತ ಮೆನ್ಷನ್ ಮಾಡಿರ್ತಾರೆ. ಆದರೆ ನಮ್ಮ ಜನರು ಅದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಚಿನ್ನ ಇದೆ ಅಂತ ಹೇಳಿ ಸಂಜೆ 7 ಗಂಟೆಯಿಂದ ಶುರು ಮಾಡಿದಂತಹ ಕೆಲಸ ಅಂದ್ರೆ ಚಿನ್ನಕ್ಕಾಗಿ ನೆಲವನ್ನ ಅಗೆದಿದ್ದಾರೆ. ಅಗದು ಬೆಳಗಿನ ಜಾವ 3 ಗಂಟೆವರೆಗೂ ಕೂಡ ಅದೇ ಕೆಲಸದಲ್ಲಿ ನಿರತರಾಗಿದ್ದಾರೆ. ಚಿನ್ನ ಸಿಗುತ್ತೆ ಅಂತ ಹೇಳಿ ಚಿನ್ನದ ಆಸೆಯಿಂದಾಗಿ ಯಾವಾಗ ಪೊಲೀಸರು ಎಂಟ್ರಿ ಕೊಡ್ತಾರೋ ಸ್ಥಳಕ್ಕೆ ಎಲ್ಲರೂ ಕೂಡ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಇದೊಂದು ಚಾವಾ ಸಿನಿಮಾದ ಎಫೆಕ್ಟ್. ಬಾಲಿವುಡ್ ಲೆಜೆಂಡ್ ನಿರ್ದೇಶನ ಮಾಡಿರುವಂತಹ ಚಿತ್ರ ಇದು. ರಶ್ಮಿಕಾ ಮಂದಣ್ಣ ನಟನೆಯ ಸಿನಿಮಾ ಇದಾಗಿದೆ. ಸೊ ಹಾಗಾಗಿ ಜನ ಈ ಒಂದು ಚಿತ್ರವನ್ನ ಪ್ರೇರಣೆಯಾಗಿ ತೆಗೆದುಕೊಂಡು ಇರಬಹುದು, ಇಲ್ಲಿ ಚಿನ್ನ ಇರಬಹುದು ಅಂತ ಹೇಳಿ ಮೂಢ ನಂಬಿಕೆ. ಅದು ಜನರಿಗೆ ಎಷ್ಟೇ ಜನರೇಷನ್ ಬದಲಾದ್ರೂ ಕೂಡ ನಮ್ಮ ಜನರ ನಂಬಿಕೆ ಮಾತ್ರ ಬದಲಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. सोना के सिक्के निकाल रहे हैं. ये देखिए कितनी पब्लिक है, कितनी भीड़ है. ये देखो.